ಶುಭಾಶಯಗಳು. 6ನೇ ದಿನದ ಭಾಷಾ ವೇದಿಕೆ ಚಿತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ನದಿಗಳು, ಪರ್ವತಗಳು, ಐತಿಹಾಸಿಕ ಸ್ಮಾರಕಗಳು ಇತ್ಯಾದಿಗಳ ಹೆಸರುಗಳನ್ನು ತಿಳಿದುಕೊಳ್ಳುವ ಮೂಲಕ ಇತಿಹಾಸ, ಭೂಗೋಳ, ಶಾಸ್ತ್ರ ವಿಜ್ಞಾನದ ಬಗ್ಗೆ ಪರಿಚಯಿಸುತ್ತಿದ್ದೇವೆ. ನಾವು ನದಿಗಳ ಬಗ್ಗೆ ಬರೆದಿದ್ದೇವೆ. ನಾನು ಕರ್ನಾಟಕದ ನದಿಗಳ ಹೆಸರುಗಳನ್ನು ಬರೆದಿದ್ದೇನೆ ಮತ್ತು ಓದುತ್ತೇನೆ. ಕಾವೇರಿ, ಹೇಮಾವತಿ, ಶರಾವತಿ, ಕೃಷ್ಣ. ಮೇಘನ ನದಿಗಳ ಬಗ್ಗೆ. ಕಾವೇರಿ ನದಿ ದಕ್ಷಿಣ ಕರ್ನಾಟಕದ ಜೀವನಾಡಿ. ಇದು ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಉಗಮಿಸಿ ತಮಿಳುನಾಡಿನ ಮೂಲಕ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಹೇಮಾವತಿ, ಕಬಿನ ಮತ್ತು ಅರ್ಕಾವತಿ ಇದರ ಪ್ರಮುಖ ಉಪನದಿಗಳು. ದೇವಿಕಾ ನದಿ ಚಿತ್ರವನ್ನು ಬಿಡಿಸಿದ್ದೇನೆ. ಸೌಂದರ್ಯ ಭಾರತದ ನದಿಗಳ ಹೆಸರುಗಳನ್ನು ಬರೆದಿದ್ದೇನೆ, ಓದುತ್ತಿದ್ದೇನೆ. ಗಂಗಾ ನದಿ, ಬ್ರಹ್ಮಪುತ್ರ ನದಿ, ಸಿಂಧು ನದಿ, ಯಮುನಾ ನದಿ. ಕಮಲೆ ನಾನು ನದಿಯ ಚಿತ್ರವನ್ನು ಬಿಡಿಸಿದ್ದೇನೆ. ವಿಜಯನನ್ ನಾನು ನದಿಯ ಚಿತ್ರವನ್ನು ಬಿಡಿಸಿದ್ದೇನೆ. ನಂದನ್ ನದಿಯ ಚಿತ್ರವನ್ನು ಬಿಡಿಸಿದ್ದೇನೆ. ತಂಡ 2 ಪರ್ವತಗಳ ಬಗ್ಗೆ ಪರಿಚಯಿಸುತ್ತಿದ್ದೇವೆ. ಭಾರತದಲ್ಲಿ ಹಲವಾರು ಪರ್ವತಗಳಿವೆ. ಬೆಟ್ಟ, ಗುಡ್ಡ, ಪರ್ವತ, ಕಟ್ಟೆ ಹೀಗೆ ಹಲವಾರು ರೀತಿಯಲ್ಲಿ ಪರ್ವತಗಳು ಹರಡು ಹೋಗಿದೆ. ಪ್ರಿಯಾ ಪರ್ವತ ಚಿತ್ರವನ್ನು ಬಿಡಿಸಿದ್ದೇನೆ. ಹಿಮಾಲಯ ಪರ್ವತ ವಿಶ್ವ ಅತಿ ದೊಡ್ಡ ಎತ್ತರವಾದ ಪರ್ವತ ಶ್ರೇಣಿಯಾಗಿದೆ. ಪೂರ್ವಘಟ್ಟ ಭಾರತದ ಪೂರ್ವ ಕರಾವಳಿಯ ಉದ್ದಕ್ಕೂ ಇರುವ ಕಡಿಮೆ ಎತ್ತರದ ಘಟ್ಟ. ಹಿಮಾಲಯ ಪರ್ವತ ಶ್ರೇಣಿ ಪೂರ್ವ ಘಟ್ಟಗಳು, ಸಿದ್ಧ ಪಶ್ಚಿಮ ಘಟ್ಟಗಳು, ಬಿಂದು ಪೂರ್ವ ದಿಕ್ಕಿನ ರಾಣಿ ತಂಡ 3 ಐತಿಹಾಸಿಕ ಸ್ಮಾರಕಗಳನ್ನು ಬರೆದಿದ್ದೇನೆ. ಇದೇ ಐತಿಹಾಸಿಕ ಸ್ಮಾರಕಗಳ ಚಿತ್ರ, ಇದೇ ಅಂತಿಮ ಚಿತ್ರ. ನಾನು ಐತಿಹಾಸಿಕ ಸ್ಮಾರಕದ ಹೆಸರನ್ನು ಬರೆದಿದ್ದೇನೆ ಮತ್ತು ಓದುತ್ತೇನೆ. ಹರಪ್ಪ ಇದು ಸಿಂಧು ನಾಗರಿಕತೆಯ ಪ್ರಮುಖ ನಿವೇಶನ ಒಂದಾಗಿದೆ. ಇದು ರಾವಿ ನದಿ ದಂಡೆಯಲ್ಲಿದೆ. ಇದು ಹಿಂದೂ ಪಾಕಿಸ್ತಾನ, ಪಶ್ಚಿಮ ಪಂಜಾಬ್ನಲ್ಲಿದೆ. ದಿವ್ಯ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿರುವ ಐತಿಹಾಸಿಕ ಸ್ಮಾರಕಗಳ ಹೆಸರುಗಳನ್ನು ಪಟ್ಟಿ ಮಾಡುತ್ತೇನೆ ಹಾಗೂ ಓದುತ್ತೇನೆ. ಹಳೆಬೀಡು, ಬಾದಾಮಿ, ಹೊಯ್ಹೊಳೆ, ಬಿಳಿರಂಗನ ಬೆಟ್ಟ. ಸಿಂಚನ ಹೊಯ್ಸಳೇಶ್ವರ ದೇವಾಲಯದ ಬಗ್ಗೆ ಬರೆದಿದ್ದೇನೆ. ಮಹದೇಶ್ವರ ಮಟ್ಟೆಯ ಬಗ್ಗೆ ಬರೆದಿದ್ದೇನೆ. ಚಾಮರಾಜನಗರದಲ್ಲಿರುವ ಬೆಟ್ಟಗಳ ಹೆಸರುಗಳನ್ನು ಬರೆದಿದ್ದೇನೆ. ನಮ್ಮೂರಿರುವ ಬೆಟ್ಟದ ಹೆಸರನ್ನು ಬರೆದಿದ್ದೇನೆ. ಸಿದ್ದೇಶ್ವರ ಬೆಟ್ಟ. ಸೂಪರ್ ಮಕ್ಕಳ ಭಾಷಾ ಬೇಸಿಗೆ ಶಿಬಿರ 6ನೇ ದಿನದ ಕಾರ್ಯಚಟುವಟಿಕೆ. ನದಿಗಳು, ಪರ್ವತಗಳು, ಐತಿಹಾಸಿಕ ಸ್ಮಾರಕಗಳು ಇತ್ಯಾದಿಗಳ ಹೆಸರುಗಳನ್ನು ತಿಳಿದುಕೊಳ್ಳುವ ಮೂಲಕ ಇತಿಹಾಸ, ಭೂಗೋಳ ಶಾಸ್ತ್ರದ ಬಗ್ಗೆ ಹಲವಾರು ವಿಷಯಗಳನ್ನು ಸಂಗ್ರಹಿಸಿ ಚಿತ್ರ ಸಹಿತ 3 ತಂಡಗಳಲ್ಲಿ ಸಾದರಪಡಿಸಿದಂತಹ ಕನ್ನಡ ಭಾಷಾಭಿಮಾನದ ಮಕ್ಕಳಿಗೆ ಏನ ಹೇಳಲಿ, ಬಹಳ ಕಡಿಮೆ ಸಮಯದಲ್ಲಿ ಬಹಳ ಮೆಚ್ಚುಗೆಯಾಗುವಂತಹ ಚಿತ್ರಪಟಗಳನ್ನು, ವಿಷಯಗಳನ್ನು ಸಂಗ್ರಹಿಸಿ ಸಾದರಪಡಿಸಿದ್ದಕ್ಕಾಗಿ ನಾನು ಕನ್ನಡ ಭಾಷಾ ಶಿಕ್ಷಕಿಯಾಗಿ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ.